ಇವತ್ತಿನ ಮಧ್ಯಾಹ್ನದ ಅಗ್ರವಾರ್ತೆಯನ್ನ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ವರ್ಷಿಣಿ. ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ. ಆದ್ರೆ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನ, ಸಲಹೆಗಳನ್ನ ತಿಳಿಸ್ಕೊಡ್ತಾ ಬಂದಿದ್ದೀವಿ. ಇವತ್ತಿನ ಟಾಪಿಕ್ ಏನು ಅಂತಂದ್ರೆ ಲಿವರ್ ಕ್ಯಾನ್ಸರ್. ನಮ್ಮ ದೇಶದಲ್ಲಿ ಲಿವರ್ ಕ್ಯಾನ್ಸರ್ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕಾರಣ ಏನು? ಯಾವ ರೀತಿಯ ನೆಸೆಸರಿ ಲೈಫ್ ಸ್ಟೈಲ್ ಚೇಂಜಸ್ ಅಗತ್ಯ ಇದೆ? ಲಿವರ್ ಕ್ಯಾನ್ಸರ್ಗೆ ಇರುವಂತಹ ಟ್ರೀಟ್ಮೆಂಟ್ ಏನು? ಡಯಾಗ್ನೋಸ್ಟಿಕ್ ಮೆಷರ್ಸ್ ಏನು? ಅರ್ಲಿ ಆಗಿ ಡಿಟೆಕ್ಟ್ ಮಾಡಬಹುದಾ? ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಹೋಗೋಣ. ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಆಸ್ಟರ್ ಹಾಸ್ಪಿಟಲ್ ಬೆಂಗಳೂರಿನಿಂದ ಮೆಡಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಸ್ನೇಹಾ ಕೊಮ್ಮಿನೇನಿ ಅವರಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್ ನಮಸ್ತೆ ಅಂಡ್ ವೆಲ್ಕಮ್. ನಮಸ್ತೆ, ಥ್ಯಾಂಕ್ ಯು. ಡಾಕ್ಟರ್, ಫಸ್ಟ್ಲಿ ಈ ಲಿವರ್ ಕ್ಯಾನ್ಸರ್ ಇಂಪಾರ್ಟೆನ್ಸ್ ಬಗ್ಗೆ ನೀವು ಹೇಳೋದಾದ್ರೆ ಎಷ್ಟು ಜಾಸ್ತಿ ಆಗ್ತಾ ಇದೆ ನಮ್ಮ ಭಾರತದಲ್ಲಿ ದಿನೇ ದಿನೇ, ಅಂಡ್ ವೈ ಇಸ್ ಇಟ್ ಡಾಕ್ಟರ್? ಇಂಡಿಯಾ ಅಲ್ಲಿ ಫಸ್ಟ್ 10 ಕ್ಯಾನ್ಸರ್ಸ್ ಅಲ್ಲಿ ಒಂದು ಲಿವರ್ ಕ್ಯಾನ್ಸರ್ ಇದೆ. ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ ಅಂದ್ರೆ ಪ್ರಿಡಾಮಿನೆಂಟ್ಲಿ ಹೆಲ್ತ್ ಕೇರ್ ಚೆನ್ನಾಗಿ ಆಗಿರೋದ್ರಿಂದ ನಂಬರ್ ಆಫ್ ಪೀಪಲ್ ಜಾಸ್ತಿ ಲಿವ್ ಮಾಡ್ತಾ ಇದ್ರಿಂದ ನಾವು ಚೆನ್ನಾಗಿ ಇನ್ಫೆಕ್ಷನ್ಸ್ ಕಂಟ್ರೋಲ್ ಮಾಡಿದ್ವಿ, ಚೆನ್ನಾಗಿ ವ್ಯಾಕ್ಸಿನೇಷನ್ಸ್ ಆಗಿದೆ, ಹಾರ್ಟ್ ಇದೆಲ್ಲ ಜಾಸ್ತಿ ಇಂಪ್ರೂವ್ಮೆಂಟ್ ಆಗಿದೆ ಸರ್ವಿಸಸ್ ಇಂದ. ಸೊ ಅದರಿಂದ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಅಂಡ್ ಮೋರ್ ಪೀಪಲ್ ಆರ್ ಲಿವಿಂಗ್ ಲಾಂಗರ್. ಅದರಿಂದ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಆಗಿದೆ. ಅಂಡ್ ಲಿವರ್ ಕ್ಯಾನ್ಸರ್ ಈಸ್ ಆಫನ್ ನಾನ್ ಕಮ್ಯುನಿಕಬಲ್, ಅಂದ್ರೆ ಇನ್ಫೆಕ್ಷನ್ ಇಂದ ಬರೋದು ಚಾನ್ಸ್ ಇರುತ್ತೆ, ಇನ್ಫೆಕ್ಷನ್ ಆದ್ರೆ ಇದ್ರೂ ಲಿವರ್ ಕ್ಯಾನ್ಸರ್ ಬರೋದು ಚಾನ್ಸ್ ಇರುತ್ತೆ. ಸೊ ಬಿಕಾಸ್ ಲೈಫ್ ಸ್ಟೈಲ್ ಚೇಂಜಸ್ ಆಗಿ ಒಬೆಸಿಟಿ ಇದೆಲ್ಲ ಜಾಸ್ತಿ ಆಗಿರೋದ್ರಿಂದ ಇಟ್ ಈಸ್ ಒನ್ ಆಫ್ ದ ಟಾಪ್ ಮೋಸ್ಟ್ 10 ಕ್ಯಾನ್ಸರ್ಸ್ ಇಂಡಿಯಾದಲ್ಲಿ. ಓಕೆ ಡಾಕ್ಟರ್. ಸೊ ಡಾಕ್ಟರ್, ಈಗ ಈ ಲಿವರ್ ಕ್ಯಾನ್ಸರ್ ನ ಸಿಂಪ್ಟಮ್ಸ್ ಅನ್ನ ನಾವು ನೋಡೋದಾದ್ರೆ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ? ಯಾವ ಸ್ಟೇಜ್ ಅಂತ ಶುರುವಾಗುತ್ತೆ? ಸೊ ಲಿವರ್ ಕ್ಯಾನ್ಸರ್ದಲ್ಲಿ ಪರ್ಸೆ ವೆರಿ ನಾನ್ ಸ್ಪೆಸಿಫಿಕ್ ಆಗಿ ಸಿಂಪ್ಟಮ್ಸ್ ಇರುತ್ತೆ. ಅಂದ್ರೆ ಇದೇ ಆಗತ್ತೆ, ಗಡ್ಡ ತರ ಆಗೋದು ಅಂತೂ ಇರಲ್ಲ. ಅದು ಸ್ವಲ್ಪ ಹೊಟ್ಟೆನಲ್ಲಿ ನೋವಾಗೋದು ಅಥವಾ ಊಟ ಸೇರ್ತಾ ಇಲ್ಲ ಅನ್ಸೋದು, ಜಾಂಡಿಸ್ ಆಗೋದು, ಸ್ವಲ್ಪ ಸ್ವಲ್ಪ ಇಚ್ಚಿಂಗ್ ಆಗಿರೋದು, ಪ್ರಿಡಾಮಿನೆಂಟ್ಲಿ ಹೊಟ್ಟೆ ಉಬಸ್ ಆಗಿರೋದು, ಹಿಂಗೆ ಸಿಂಪ್ಟಮ್ಸ್ ಆಗಿರಬಹುದು. ಈ ಸಿಂಪ್ಟಮ್ಸ್ ಆಗಿ ಕನ್ಸಿಸ್ಟೆಂಟ್ಲಿ ಇದ್ರೆ ಅಂದ್ರೆ 2 ವಾರ ಮಿಂಚೆ ಹಂಗೆ ಸಿಂಪ್ಟಮ್ಸ್ ಇದ್ರು ಅಂದ್ರೆ ಅವರು ಡಾಕ್ಟರ್ ಹತ್ರ ಹೋಗಿ ಎವ್ಯಾಲ್ಯೂಯೇಟ್ ಮಾಡಿಸ್ಕೋಬೇಕು. ಸೊ ಡಾಕ್ಟರ್, ಈಗ ಈ ಅನುವಂಶೀಯವಾಗಿ ಫ್ಯಾಮಿಲಿ ಹಿಸ್ಟರಿ ಇದ್ದಾಗ ಲಿವರ್ ಕ್ಯಾನ್ಸರ್ ಮುಂದಿನ ಪೀಳಿಗೆಯವರಿಗೆ ಬರೋ ಸಾಧ್ಯತೆಗಳಿದೆಯಾ ಡಾಕ್ಟರ್? ಲಿವರ್ ಕ್ಯಾನ್ಸರ್ ಹೆರಿಡಿಟರಿ ಕ್ಯಾನ್ಸರ್ ಅಲ್ಲ. ಸೊ ಚಾನ್ಸ್ ಆಫ್ ಫ್ಯಾಮಿಲಿಯಲ್ಲಿ ಬರೋದು ಅಂತೂ ಚಾನ್ಸ್ ತುಂಬಾ ಕಡಿಮೆ. ಎಸ್ ಡಾಕ್ಟರ್, ಏನು ಈ ಲಿವರ್ ಕ್ಯಾನ್ಸರ್ ಅಂತ ಅಂದಾಗ ಯಾರು ಹೈ ರಿಸ್ಕ್ ಪೇಷಂಟ್ಸ್ ಆಗಿರ್ತಾರೆ ಡಾಕ್ಟರ್ ಲಿವರ್ ಕ್ಯಾನ್ಸರ್ಗೆ? ಹೆಪಟೈಟಿಸ್ ರೋಗಿಗಳು, ಹೆಪಟೈಟಿಸ್ ಸಿ ಅವರಿದ್ದರು, ಅಥವಾ ಆಲ್ಕೋಹಾಲ್ ಇಂದ ಲಿವರ್ ಡ್ಯಾಮೇಜ್ ಆಗಿ ಸಿರೋಸಿಸ್ ಆಗಿರೋದು, ಅಥವಾ ಬೇರೆ ಕಾರಣದಿಂದ ಲಿವರ್ ಸಿರೋಸಿಸ್ ಆಗಿರುವವರು, ಡಯಾಬಿಟಿಸ್, ಹೈ ಒಬೆಸಿಟಿ ಸೈಡ್ ಇರುವವರು ಹೈ ರಿಸ್ಕ್ ಫಾರ್ ಲಿವರ್ ಕ್ಯಾನ್ಸರ್ ಅಂತ ಅಂತೀವಿ. ಸೊ ಡಾಕ್ಟರ್, ಈಗ ಲಿವರ್ ಕ್ಯಾನ್ಸರ್ನ ಅರ್ಲಿ ಆಗಿ ಡಿಟೆಕ್ಟ್ ಮಾಡ್ಬೋದಾ? ಇಫ್ ಸೊ ಅರ್ಲಿ ಡಿಟೆಕ್ಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಸೊ ಲಿವರ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತೂ ಯೂಶಲಿ ನಾರ್ಮಲ್ ಜನರಲ್ ಪಾಪ್ಯುಲೇಷನ್ ಅಂತೂ ನಾವು ಮಾಡಲ್ಲ. ನಾನು ಹೇಳಿದ ತನಕ ಹೈ ರಿಸ್ಕ್ ಅವರು అంటే ಹೆಪಟೈಟಿಸ್ ಇರುದವರು, ಅಥವಾ ಆಲ್ರೆಡಿ ಲಿವರ್ ಡಿಸೀಸ್ ಆರ್ ಲಿವರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುದವರು, ಹೆಪಟೈಟಿಸ್ ಸಿ ಇನ್ಫೆಕ್ಷನ್ ಆಗಿರುವವರು, ಅಥವಾ ಆಲ್ಕೋಹಾಲ್ ಯೂಸ್ ಮಾಡ್ತಾ ಇದ್ದವರು, ಹಂಗೆ ಆಗಿರೋರಿಗೆ ದೇ ಬಿಲಾಂಗ್ ಟು ಹೈ ರಿಸ್ಕ್ ಗ್ರೂಪ್. ಅವ್ರಿಗೆ ನಾವು ಯೂಶಲಿ 6 ಮಂತ್ಲಿ ಒನ್ಸ್ ಅಲ್ಟ್ರಾಸೌಂಡು ಅದ್ರ ಜೊತೆ ಸ್ವಲ್ಪ ಬ್ಲಡ್ ರಿಪೋರ್ಟ್ಸ್ ಮಾಡಿಕೊಂಡು ಮಾನಿಟರ್ ಮಾಡ್ಕೊತಾ ಇದ್ವಿ. ಸೊ ಪರ್ಸೆ ಜನರಲ್ ಸ್ಕ್ರೀನಿಂಗ್ ಅಂತೂ ಅದಕ್ಕೂ ಇರಲ್ಲ. ಓಕೆ. ಸೊ ಡಾಕ್ಟರ್, ಈಗ ಸಾಮಾನ್ಯವಾಗಿ ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ ಎಷ್ಟೋ ಕೇಸಸ್ಗಳನ್ನ ನೀವು ನೋಡಿರ್ತೀರಿ ದಟ್ ಲೇಟೆಸ್ಟ್ ಸ್ಟೇಜಸ್ ಅಲ್ಲೇ ಈ ಲಿವರ್ ಕ್ಯಾನ್ಸರ್ ಪೇಷಂಟ್ಸ್ ಡಯಾಗ್ನೋಸ್ ಆಗ್ತಾರೆ. ವೈ ಇಸ್ ಇಟ್ ಡಾಕ್ಟರ್? ಯಾಕೆ ಅಂತ? ಯೂಶಲಿ ಬರದಾಗಿರೋದು ಸಿಂಪ್ಟಮ್ಸ್ ಹೊಟ್ಟೆ ಸ್ವಲ್ಪ ನೋವಾಗೋದು ಅಥವಾ ಊಟ ಸೇರ್ತಾ ಇದ್ದು ಸಿಂಪಲ್ ಸಿಂಪ್ಟಮ್ಸ್ ಅಂತ ನಾವೆಲ್ಲ ನೋಡ್ಕೊಳಲ್ಲ. ಅಂಡ್ ಎಸ್ಪೆಷಲಿ ನೀವು ಲಿವರ್ ಕ್ಯಾನ್ಸರ್ ಇದು ನೋಡಿದಂದ್ರೆ ಯೂಶಲಿ ಎಲ್ಡರ್ಲಿ ಅವ್ರಿಗೆ ಬರುತ್ತೆ. ನಾರ್ಮಲಿ ನಮ್ಮ ಊರಲ್ಲಿನೂ ಇದೆಲ್ಲ ಎಲ್ಡರ್ಲಿ ಅವರು ಆಕ್ಟಿವ್ ಆಗಿ ಕೆಲಸ ಮಾಡಿ ಹೋಗೋದಂತೂ ಕಡಿಮೆ. ಸೊ ಪರ್ಸೆ ಅವ್ರಿಗೆ ಸಿಂಪ್ಟಮ್ಸ್ ಗೊತ್ತಾಗಿ ಅವ್ರಿಗೆ ಎಫೆಕ್ಟ್ ಆಗೋದು ಲೇಟ್ ಆಗಿಬಿಡತ್ತೆ. ಬಟ್ ಅದರ್ವೈಸ್ ಯಾರಿಗೂ ಹೊಟ್ಟೆ ನೋವು ಅಂದ್ರೆ ಈವನ್ ಇನ್ಫ್ಯಾಕ್ಟ್ ಇಟ್ ಇಸ್ ತುಂಬಾ ಕಡಿಮೆ ಆಗಿರೋದು ಪೇನ್ ಆಗಲಿ, ಹೊಟ್ಟೆ ಊಟ ಸೇರ್ತಾ ಇದ್ದಾಗಲಿ ಪೇನ್ ಆಗಲಿ, ನಾವು
ನಾರ್ಮಲ್ ಗ್ಯಾಸ್ಟ್ರೈಟಿಸ್ ಅನ್ಕೊಂತ ಮಾತ್ರೆ ತಗೊಂತಾನೆ ಇರ್ತೀವಿ. ಅಥವಾ ಹಾಸ್ಪಿಟ್ಲ್ ಹೋಗಿದಂದ್ರೆ CT ಸ್ಕ್ಯಾನ್ ಮಾಡಿಸ್ತಾರೆ, ಅದೇನು ಬೇಕಾಗಿರಲ್ಲ, CT ಸ್ಕ್ಯಾನ್ ಇಂದ ಪ್ರಾಬ್ಲಮ್ಸ್ ಆಗ್ಬಿಡತ್ತೆ ಅಂತ ಅವ್ರು ಹಾಸ್ಪಿಟ್ಲ್ಗೆ ಹೋಗಲ್ಲ, ಸುಮ್ಮನೆ ಪಕ್ಕದಲ್ಲಿ ಹೋಗಿ ಗ್ಯಾಸ್ ಮಾತ್ರ ಹಂಗೆ ತಗೊಂತ ಇರ್ತಾರೆ. ಅದು ಪ್ರಾಬ್ಲಮ್ ಜಾಸ್ತಿ ಆದ್ಮೇಲೆ ಪ್ರಾಪರ್ ಆಗಿ ಎವ್ಯಾಲ್ಯೂಯೇಟ್ ಮಾಡೋದಕ್ಕೋಸ್ಕರ ಬರ್ತಾರೆ. ಸೊ ಅದರಿಂದ ಲೇಟ್ ಆಗಿ ಡಯಾಗ್ನೋಸ್ ಆಗುತ್ತೆ. ಸೊ ಯಾರಿಗಾದ್ರೂ ಸಿಂಪ್ಟಮ್ಸ್ 2 ವಾರ ಜಾಸ್ತಿ ಆಗ್ಲಿ, ಪೇನ್ ಅಂದ್ರೆ ಅಥವಾ ಲಾಸ್ ಆಫ್ ಹೆಪಟೈಟ್, ವೆಯ್ಟ್ ಲಾಸ್, ಇದೆಲ್ಲ 2 ವಾರ ಮುಂಚೆ ಇದಂದ್ರೆ ಅವ್ರು ಹಾಸ್ಪಿಟಲ್ ಬಂದು ಪ್ರಾಪರ್ ಆಗಿ ಎವ್ಯಾಲ್ಯೂಯೇಟ್ ಮಾಡಿಸ್ಕೊಂಡಿದಂದ್ರೆ ಬೇಗ ನಾವು ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡಕ್ಕಾಗತ್ತೆ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಮೇನ್ಲಿ ಈ ಲಿವರ್ ಕ್ಯಾನ್ಸರ್ನ ಕಾಸ್ ಮಾಡೋದು ಯಾವುದು ಡಾಕ್ಟರ್? ಯಾವ್ಯಾವ ಕಾರಣಗಳಿಗೆ ಲಿವರ್ ಕ್ಯಾನ್ಸರ್ ಆಗಬಹುದು? ಸೊ ಲಿವರ್ ಕ್ಯಾನ್ಸರ್ ಅಲ್ಲಿ ಇಂಟ್ರೆಸ್ಟಿಂಗ್ ಏನಿದೆ ಅಂದ್ರೆ ಇಟ್ ಈಸ್ ಒನ್ ಆಫ್ ದ ಪ್ರಿವೆಂಟಬಲ್ ಕ್ಯಾನ್ಸರ್ಸ್. ಅಂದ್ರೆ ನಾವು ಈ ಕ್ಯಾನ್ಸರ್ ಪ್ರಿವೆಂಟ್ ಮಾಡಬಹುದು ಅಂದ್ರೆ ಲಿವರ್ ಕ್ಯಾನ್ಸರ್ ಈಸ್ ಆಲ್ಸೋ ಪ್ರಿವೆಂಟಬಲ್ ಕ್ಯಾನ್ಸರ್. ಆಲ್ಮೋಸ್ಟ್ ನಾವು ಲಿವರ್ ಕ್ಯಾನ್ಸರ್ ನಾವು 100 ಕೇಸಸ್ ನಾವು ನೋಡಿದ್ವು ಅಂದ್ರೆ 40 to 50% ಅಂದ್ರೆ ಹಾಫ್ ಪೀಪಲ್ ಆರ್ ಎಫೆಕ್ಟೆಡ್ ಬಿಕಾಸ್ ಆಫ್ ಹೆಪಟೈಟಿಸ್ ಬಿ. ಹೆಪಟೈಟಿಸ್ ಬಿ ಕಾರಣದಿಂದ ಅಥವಾ ಸಿ ಕಾರಣದಿಂದ ಲಿವರ್ ಕ್ಯಾನ್ಸರ್ ರಿಸ್ಕ್ ಹೈ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಕಾಮನ್ ಕಾಸ್ ಬಂದ್ಬಿಟ್ಟು ಆಲ್ಕೋಹಾಲ್ ಯೂಸೇಜ್ ಅಥವಾ ಸ್ಮೋಕಿಂಗ್. ನೆಕ್ಸ್ಟ್ ಕಾಮನ್ ಬಂದ್ಬಿಟ್ಟು ನಾನ್ ಆಲ್ಕೋಹಾಲ್ ರಿಲೇಟೆಡ್ ಫ್ಯಾಟಿ ಲಿವರ್ ಅಂತ, ಬಿಕಾಸ್ ಆಫ್ ದ ಒಬೆಸಿಟಿ ಆರ್ ಡಯಾಬಿಟಿಸ್ ಆಗಲಿ ಇದರಿಂದ. ಸೊ ನಾವು ಸದ್ಯಕ್ಕೆ ಇಂಡಿಯಾಲಿ ನೋಡಿದಂದ್ರೆ ಈಗ ನಾವು ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಅಂತೂ ಆಲ್ರೆಡಿ ಸ್ಕೆಡ್ಯೂಲಲ್ಲಿ ಇದೆ, ಇಮ್ಯುನೈಸೇಷನ್ ಆಗ್ತಾ ಇದೆ. ಹೆಪಟೈಟಿಸ್ ಸಿ ಟ್ರೀಟ್ಮೆಂಟ್ ಇದೆ, ಬಟ್ ತುಂಬ ಕಡಿಮೆ ಜನ ಆಕ್ಚುಲಿ ಹೆಪಟೈಟಿಸ್ ಸಿ ಟ್ರೀಟ್ಮೆಂಟ್ ತಗೊಂತಾರೆ, ಏನು ಸಿಂಪ್ಟಮ್ಸ್ ಏನು ಆಗ್ತಾ ಇಲ್ಲ ಅಂತ ಬಿಡ್ತಾರೆ. ಸೊ ಆಲ್ಕೋಹಾಲ್ ಅಂತೂ ಲೈಫ್ ಸ್ಟೈಲ್ ಕಾರಣ, ಲೈಫ್ ಸ್ಟೈಲ್ ಸೋಷಿಯಲ್ ಡ್ರಿಂಕಿಂಗ್ ಆಗಲಿ ಅಥವಾ ಪಿಯರ್ ಪ್ರೆಷರ್ ಆಗಲಿ ಆಲ್ಕೋಹಾಲ್ ನಾರ್ಮಲೈಸ್ ಆಗಿದೆ. ಸೊ ಇದನ್ನು ಸೇಫ್ ಆಲ್ಕೋಹಾಲ್ ಲಿಮಿಟ್ ಅಂತೂ ಆಗಲ್ಲ. ಸೊ ನಾವು ಯಾವ್ದಾದ್ರೂ ಕಂಟಿನ್ಯೂಸ್ ಆಗಿ ಆಲ್ಕೋಹಾಲ್ ತಗೊಂತಾ ಇದ್ರಿ, ಅದ್ ಮಧ್ಯದಲ್ಲಿ ತಗೊಂತಾ ಇದ್ದೀನು, ಫೈನಲ್ಲೇ ಅದು ಫಿಲ್ಟರ್ ಆಗೋದು ಲಿವರ್ ಇಂದಾನೆ. ಸೊ ಅದಕ್ಕೆ ಲಿವರ್ ಪ್ರಾಬ್ಲಮ್ಸ್ ಜಾಸ್ತಿ ಬರೋಕ್ಕೂ ಚಾನ್ಸ್ ಇರುತ್ತೆ. ಅದನ್ನೇ ಒಬೆಸಿಟಿ, ಡಯಾಬಿಟಿಸ್ ಅಲ್ಲಿನೂ ಲಿವರ್ ಚೇಂಜಸ್ ಆಗುತ್ತೆ, ಅದರಿಂದ ಆಗುತ್ತೆ. ಸೊ ದೀಸ್ ಆರ್ ಆಲ್ ಪ್ರಿವೆಂಟಬಲ್ ಥಿಂಗ್ಸ್. ವ್ಯಾಕ್ಸಿನೇಷನ್ ನಾವು ಮಾಡಿಲ್ಲ ಅಂದ್ರೆ ಮಾಡ್ಕೋಬಹುದು, ಆಲ್ಕೋಹಾಲ್ ಕಂಪ್ಲೀಟ್ ಪ್ರಿವೆಂಟ್ ಮಾಡ್ಕೋಬಹುದು, ಒಬೆಸಿಟಿ ಲೈಫ್ ಸ್ಟೈಲ್ ಫುಡ್ ಅಲ್ಲಿನೂ ಎಕ್ಸಸೈಸ್ ಅಲ್ಲಿನೂ ಮಾಡ್ಕೋಬಹುದು, ಶುಗರ್ ಕಂಟ್ರೋಲು. ಸೊ ಇದೆಲ್ಲ ನೋಡ್ಕೊಂಡಿದಂದ್ರೆ ವಿ ಕ್ಯಾನ್ ಈವನ್ ಪ್ರಿವೆಂಟ್ ಲಿವರ್ ಕ್ಯಾನ್ಸರ್. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಕೆಲವೊಂದು ಸಿಂಪಲ್ ಸ್ಟೆಪ್ಸ್ ಟು ಡಿಟೆಕ್ಟ್ ಲಿವರ್ ಕ್ಯಾನ್ಸರ್ ಅರ್ಲಿ ಅಂತಿದ್ದಾಗ ವಿಚ್ ಪೀಪಲ್ ಶುಡ್ ಫಾಲೋ, ವಾಟ್ ಆರ್ ದೋಸ್ ಡಾಕ್ಟರ್? ಸೊ ಸಿಂಪಲ್ ಸ್ಟೆಪ್ಸ್ ಅಂದ್ರೆ ಸಪೋಸ್ ನಾವು ಈಗ ಸದ್ಯಕ್ಕೆ ವ್ಯಾಕ್ಸಿನೇಷನ್ ಅಲ್ಲಿ ನಾನು ಹೇಳಿದ ಪ್ರಕಾರ ಆಲ್ರೆಡಿ ವ್ಯಾಕ್ಸಿನೇಷನ್ ಸ್ಕೆಡ್ಯೂಲ್ ಅಲ್ಲಿ ಇದೆ, ಬಟ್ ಮೋರ್ ದೆನ್ 30 ಅವ್ರಿಗೆ ವ್ಯಾಕ್ಸಿನೇಷನ್ ಆಗಿರಬಹುದು. ಸೊ ಅವ್ರಿಗೆ ವ್ಯಾಕ್ಸಿನೇಷನ್ ಆಗಿದೆಯಾ ಅಂತ ಬ್ಲಡ್ ಟೆಸ್ಟ್ ಮಾಡಿ ಚೆಕ್ ಮಾಡ್ಕೊಂಡು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ತಗೊಳ್ಬಹುದು. ನೆಕ್ಸ್ಟ್ ಡೈಟ್ ಅಂದ್ರೆ ಸ್ಪೆಸಿಫಿಕ್ ಆಗಿ ಇದೇ ಪ್ರೋಟೀನೇ ತಿನ್ನಬೇಕು, ಕಾರ್ಬೋಹೈಡ್ರೇಟ್ಸ್ ತಿನ್ನಬೇಕು, ಶುಗರ್ ತಿನ್ನಬಾರದು ಅದಂತ ಏನಿಲ್ಲ. ಡೈಟ್ ಬ್ಯಾಲೆನ್ಸ್ ಆಗಿರಬೇಕು, ಕ್ಯಾಲರೀಸ್ ಅದೆಲ್ಲ ಬ್ಯಾಲೆನ್ಸ್ ಆಗಿರಬೇಕು. ಮೋಸ್ಟ್ ಇಂಪಾರ್ಟೆಂಟ್ಲಿ ಎಕ್ಸಸೈಸ್ ಅಂದ್ರೆ ಯಾವ ಮಾಡಬೇಕು? ಜಸ್ಟ್ ವಾಕಿಂಗ್ ಸಾಕಾಗತ್ತಾ? ಜಾಸ್ತಿ ಮಾಡಬೇಕಂದ್ರೆ ಅಟ್ಲೀಸ್ಟ್ ಪರ್ ವೀಕ್ 150 ಮಿನಿಟ್ಸ್ ಮಾಡರೇಟ್ ಎಕ್ಸಸೈಸ್ ಮಾಡಬೇಕು. ಬ್ರಿಸ್ ವಾಕಿಂಗ್ ಆಗಲಿ, ಜಿಮ್ ಆಗಲಿ 150 ಮಿನಿಟ್ಸ್ ಮಿನಿಮಮ್ ಎಕ್ಸಸೈಸ್ ಮಾಡ್ಕೋಬೇಕು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಶುಗರ್ ಕಂಟ್ರೋಲ್. ಯಾವಾಗಲೂ ಶುಗರ್ ಕಂಟ್ರೋಲ್ ನೀವು ನೋಡಿದಂದ್ರೆ ಇನಿಷಿಯಲಿ ಶುಗರ್ ಏನು ಜಾಸ್ತಿ ಇರಲ್ಲ, ಎಲ್ಲರಿಗೂ ಇನ್ಸುಲಿನ್ ತಗೊಂಡ್ಬೇಕು, ಟ್ಯಾಬ್ಲೆಟ್ ಇಲ್ಲ, ನಾವೆಲ್ಲ ಫುಡ್ ಸ್ಟೈಲ್ ಅಲ್ಲೇ ಮ್ಯಾನೇಜ್ ಮಾಡ್ಕೊಂತೀವಿ ಅಂತ ಅದು ಇಗ್ನೋರ್ ಮಾಡ್ತಾರೆ. ಇದೆಲ್ಲ ಅಕ್ಯುಮುಲೇಟ್ ಆಗಿ ಅಂದ್ರೆ ಸ್ವಲ್ಪ ವರ್ಷಗಳು ಹೋದ್ರಿ ಅದು ಅಕ್ಯುಮುಲೇಟ್ ಆಗಿ ಪ್ರಾಬ್ಲಮ್ಸ್ ಆರ್ಗನ್ಸ್ ಮೇಲೆ ಬರುತ್ತೆ. ಸೊ ಹಾಗೆ ಸಪೋಸ್ ನಾವು ಡಯಾಬಿಟಿಸ್ ಅನ್ಕೊಳ್ಳಿ ಅಥವಾ ಆಲ್ಕೋಹಾಲ್ ಅನ್ಕೊಳ್ಳಿ, ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಅಂತ ಜಾಸ್ತಿ ಆಗುತ್ತೆ. ಇನ್ಫ್ಲಮೇಷನ್ ಅಂದ್ರೆ ಇಟ್ ಈಸ್ ಅನ್ ಸ್ಟ್ರೆಸ್, ಕಣದ ಮೇಲೆ ಸ್ಟ್ರೆಸ್. ಆ ಸ್ಟ್ರೆಸ್ ಆಗಿರೋದು ಲಿವರ್ ಸೆಲ್ಸ್ ಫೈಟ್ ಮಾಡುತ್ತೆ, ಅಗೇನ್ ರಿಕವರ್ ಆಗುತ್ತೆ. ಬಟ್ ಈ ಕಂಟಿನ್ಯೂಸ್ ಆಗಿ ನೀವು ಸ್ಟ್ರೆಸ್ ತುಂಬಾ ವರ್ಷಗಳ ಹಂಗೆ ಆಗಿದಂದ್ರೆ ಸೊ ಸಮ್ ಕ್ರಾನಿಕ್ ಚೇಂಜಸ್ ಡೆಫಿನೆಟ್ ಆಗಿರೋದು, ಪರ್ಮನೆಂಟ್ ಚೇಂಜಸ್ ಆಗ್ಬಿಟ್ಟು ಲಿವರ್ ಅಲ್ಲಿ ಫೈಬ್ರೋಸಿಸ್ ಆಗೋದು, ಸಿರೋಸಿಸ್ ಆಗೋದು ಆಗತ್ತೆ. ಸೊ ಹಂಗೆ ಸಿರೋಸಿಸ್ ಅದೆಲ್ಲ ಆಗಿದಂದ್ರೆ ದಟ್ ಈಸ್ ಹೈ ರಿಸ್ಕ್ ಫಾರ್ ಕ್ಯಾನ್ಸರ್. ಅದು ಇನ್ಫೆಕ್ಷನ್ ಆಗ್ಲಿ ಯಾವ್ದಾದ್ರೂ ಆಗ್ಲಿ, ಇಟ್ ಇಸ್ ಕಂಟಿನ್ಯೂಸ್ ಎಕ್ಸ್ಪೋಜರ್ ಅದಾದಿರೋದ್ರಿಂದ ಕ್ಯಾನ್ಸರ್ ಲಕ್ಷಣಗಳಿಗೂ ಆಗೋದಕ್ಕೆ ಚಾನ್ಸ್ ಇರುತ್ತೆ. ಸೊ ವೆನ್ ಯು ಸ್ಟಾರ್ಟ್ ಡೂಯಿಂಗ್ ಹೆಲ್ದಿ ಲೈಫ್ ಸ್ಟೈಲ್ ಮೀನ್ಸ್ ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ಕಿಡ್ಸ್ ಏಜ್ ಇಂದನೇ ನಾವು ಬ್ಯಾಲೆನ್ಸ್ ಡೈಟ್ ಇರಬೇಕು, ಎಕ್ಸಸೈಸ್ ಪ್ರಮೋಟ್ ಮಾಡಬೇಕು. ಈ ಸ್ಮೋಕಿಂಗು, ಆಲ್ಕೋಹಾಲ್ ಲೈಫ್ ಸ್ಟೈಲ್ ಚೇಂಜ್ ತರ ಅಂತ ನಾವು ನಾರ್ಮಲೈಸ್ ಮಾಡಬಾರದು. ಸೊ ಕಂಪ್ಲೀಟ್ ಆಗಿ ಪ್ರಿವೆಂಟ್ ಮಾಡಬೇಕು, ವ್ಯಾಕ್ಸಿನೇಷನ್ ಸ್ಕೆಡ್ಯೂಲ್ ನೋಡ್ಕೋಬೇಕು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸ್ಕ್ರೀನಿಂಗ್ ಮಾಡಿದಂದ್ರೆ ಎಲ್ಲರೂ 65-70 ಆದ್ಮೇಲೆ ಓಕೆ ಇವತ್ತು 65 ಆಗಿದೆ, ಈಗ ನಾವು ಸ್ಕ್ರೀನಿಂಗ್ ಮಾಡಬೇಕು ಅಂತ ಹೋಗ್ತಾರೆ. ಸ್ಕ್ರೀನಿಂಗ್ ಆಕ್ಚುಲಿ ಮಾಡಬೇಕು ಯಾವುದು ಸಿಂಪ್ಟಮ್ಸ್ ಇರುವವರು, ಸಿಂಪ್ಟಮ್ಸ್ ಏನ್ ಇರಬಾರದು. ಸಿಂಪ್ಟಮ್ಸ್ ಇದಂದ್ರೆ ನಾವು ಮಾಡ್ತಾ ಇದ್ದು ಡಯಾಗ್ನೋಸ್ ಮಾಡುದು, ಯಾವ್ದ್ರಿಂದ ಇದು ಆಗಿದ್ದು ಸಿಂಪ್ಟಮ್ಸ್ ಅಂತ ನಾವು ಚೆಕ್ ಮಾಡ್ತೀವಿ. ಸ್ಕ್ರೀನಿಂಗ್ ಅಂದ್ರೆ ಸಿಂಪ್ಟಮ್ಸ್ ಏನು ಇಲ್ಲ ಅಂದ್ರೆ ನಾವು ಚೆಕ್ ಮಾಡಿಸ್ಕೋಬೇಕು. ನೀವು ನೋಡಿದಂದ್ರೆ ಸಪೋಸ್ ಸ್ಕ್ರೀನಿಂಗ್ ಅಲ್ಲಿ ಅಲ್ಟ್ರಾಸೌಂಡ್ ಮಾಡ್ತಾರೆ, ಅಲ್ಟ್ರಾಸೌಂಡ್ ಅಲ್ಲಿ ನಾವು ಎಲ್ಲ ಕಂಪ್ಲೀಟ್ ಆಗಿ ಗೊತ್ತಾಗಲ್ಲ. ಸ್ಕ್ರೀನಿಂಗ್ ಮೊಡಾಲಿಟಿಗೆ ನಾವು ಮಾಡೋದು ಇಮೇಜಿಂಗ್ ಪ್ರಿಡಾಮಿನೆಂಟ್ಲಿ CT ಸ್ಕ್ಯಾನ್.
ಸೊ CT ಸ್ಕ್ಯಾನ್ ಅಲ್ಲಿ ನೀವು ಇನ್ನೂ ಬೆಟರ್ ಆಗಿ ಎವ್ಯಾಲ್ಯೂಯೇಟ್ ಆಗುತ್ತೆ. ಸೊ ಸ್ಕ್ರೀನಿಂಗ್ ಅಲ್ಲಿನೂ ಎಲ್ಲಾ ಬ್ಲಡ್ ಟೆಸ್ಟ್ ಅಲ್ಲೇ ಬರುತ್ತೆ ಅಂತ ಏನಿಲ್ಲ. ಸೊ ಸರ್ಟೈನ್ ಕ್ಯಾನ್ಸರ್ಸ್ಗೂ ಈ ತರ ನಾವು ಸ್ಕ್ರೀನಿಂಗ್ ಮಾಡಿದಂದ್ರೇನೆ ಗೊತ್ತಾಗುತ್ತೆ. ಎಸ್ ಡಾಕ್ಟರ್, ಮತ್ತಷ್ಟು ವಿಚಾರಗಳನ್ನು ತಿಳ್ಕೊತೀನಿ. ಒಂದು ಬ್ರೇಕ್ ತಗೊಂಡು ಬರೋಣ. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ನೆಲಮಂಗಲ ಸೊಂಡೆಕೊಪ್ಪ ರಸ್ತೆಯಲ್ಲಿ ಅರವಿಂದ್ ಪ್ರಾಪರ್ಟೀಸ್ ತರ್ತಿದೆ ಬೆಂಗಳೂರಿನ ಬಿಗ್ಗೆಸ್ಟ್ ಟೌನ್ಶಿಪ್ ನಲ್ಲಿ ಪ್ರೀಮಿಯಂ ಪ್ಲಾಟ್ಗಳು. 50,000 ಸ್ಕ್ವೇರ್ ಫೀಟ್ ಯುರೋಪಿಯನ್ ಸ್ಟೈಲ್ ಕ್ಲಬ್ ಹೌಸ್ ವಿತ್ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್. ಏಕಾತ BMRDA ರೇರಾ ಅಪ್ರೂವ್. ಬ್ಯಾಂಕ್ ಲೋನ್ ಅವೈಲಬಲ್. ರೆಡಿ ಫಾರ್ ರಿಜಿಸ್ಟ್ರೇಷನ್. ಬುಕಿಂಗ್ ಆಗಿ ಕರೆ ಮಾಡಿ 9996086666. ಟರ್ಬೋ ಸ್ಟೀಲ್ LRF ಟೆಕ್ನಾಲಜಿಯಿಂದ ತಯಾರಿಸಿರುವ ಏಕೈಕ LPS TMT ಬಾರ್. ಇದು ನಿಮ್ಮ ಮನೆಯ ದೃಢತೆಯ ವಿಚಾರ. ಸ್ವಲ್ಪ ಯೋಚನೆ ಮಾಡಿ. हमारे फिल्म आर्मी वाली और उसके लिए आप सभी को ट्रेनिंग की जरूरत है. चाहे कितने ही मुश्किल रास्तों पर चलना हो, मजबूत कदमों से हर जंग जीती जा सकती है. और ऐसे मजबूत कदमों के लिए आपको चाहिए डॉक्टर ऑर्थो एक्यूप्रेशर स्लीपर्स एंड शूज, जो आपको हर पल देते हैं एक नई एनर्जी, मजबूती और दर्द से पूरी आजादी. डॉक्टर अब दर्द भी घुटने देगा. डॉक्टर ऑर्थो सेलिब्रेट्स द रिलीज ऑफ वेलकम टू द जंगल In cinemas from June 26. ಇಂಗ್ಲೆಂಡ್ನ ಹೃದಯ ಮತ್ತೆ ಮುರಿಯುತ್ತೆ ಎದುರಿಗೆ ಬಂದಾಗ ಟೀಮ್ ಇಂಡಿಯಾದ ದುರಂಧರರು. ಜುಲೈ 1ರಿಂದ ವೀಕ್ಷಿಸಿ ಸೋನಿ ಸ್ಪೋರ್ಟ್ಸ್ ನೆಟ್ವರ್ಕ್ಸ್ನ ಟಿವಿ ಚಾನೆಲ್ಸ್ನಲ್ಲಿ. ನೆಲಮಂಗಲ ಸೊಂಡೆಕೊಪ್ಪ ರಸ್ತೆಯಲ್ಲಿ ಅರವಿಂದ್ ಪ್ರಾಪರ್ಟೀಸ್ ತರ್ತಿದೆ ಬೆಂಗಳೂರಿನ ಬಿಗ್ಗೆಸ್ಟ್ ಟೌನ್ಶಿಪ್ ನಲ್ಲಿ ಪ್ರೀಮಿಯಂ ಪ್ಲಾಟ್ಗಳು. 50,000 ಸ್ಕ್ವೇರ್ ಫೀಟ್ ಯುರೋಪಿಯನ್ ಸ್ಟೈಲ್ ಕ್ಲಬ್ ಹೌಸ್ ವಿತ್ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್. ಏಕಾತ BMRDA ರೇರಾ ಅಪ್ರೂವ್. ಬ್ಯಾಂಕ್ ಲೋನ್ ಅವೈಲಬಲ್. ರೆಡಿ ಫಾರ್ ರಿಜಿಸ್ಟ್ರೇಷನ್. ಬುಕಿಂಗ್ ಆಗಿ ಕರೆ ಮಾಡಿ 9996086666. ವಿರಾಮದ ಬಳಿಕ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಇನ್ನು ಈಗ ಡಯಾಗ್ನೋಸ್ಟಿಕ್ ಮೆಷರ್ಸ್ ಅಂತ ಬಂದಾಗ ಯಾವ ರೀತಿ ಡಯಾಗ್ನೋಸ್ಟಿಕ್ ಮೆಷರ್ಸ್ ಇರುತ್ತೆ ಡಾಕ್ಟರ್? ಯಾವ ಟೆಸ್ಟ್ಗಳನ್ನ ಮಾಡ್ತೀರಿ ಅಂಡ್ ಅದು ಸ್ಟೇಜ್ ವೈಸ್ ಹೇಗೆ ಡಿಫರ್ ಆಗುತ್ತೆ? ಓಕೆ, ಸೊ ಲಿವರ್ ಕ್ಯಾನ್ಸರ್ ಡಯಾಗ್ನೋಸಿಸ್ ಅಂದರೆ ಒಂದು ಫಸ್ಟ್ CT ಸ್ಕ್ಯಾನ್ ಮಾಡ್ತೀವಿ. ಸೊ CT ಸ್ಕ್ಯಾನ್ ಜೊತೆ ಬ್ಲಡ್ ರಿಪೋರ್ಟ್ಸ್ ಅಂತ ಇರುತ್ತೆ, ಆಲ್ಫಾ ಫಿಟೋಪ್ರೋಟೀನ್ ಅದೆಲ್ಲ ಇರುತ್ತೆ. ಸೊ ಅದು ನೋಡಿಬಿಟ್ಟು CT ಸ್ಕ್ಯಾನ್ ನೋಡಿ ಟ್ಯೂಮರ್ ಮಾರ್ಕರ್ಸ್ ಜಾಸ್ತಿ ಆಗಿದ್ದು ಅಂದರೆ ಅದ್ರ ಪ್ರಕಾರ ಬಯಾಪ್ಸಿ ಬೇಕಂದ್ರೆ ಮಾಡ್ತೀವಿ. ಲಿವರ್ ಕ್ಯಾನ್ಸರ್ಗೂ CT ಸ್ಕ್ಯಾನಲ್ಲಿ ಕರೆಕ್ಟಾಗಿ ಲಿವರ್ ಕ್ಯಾನ್ಸರ್ ತರಾನೇ ಇದು ಅಂತ ಇದು ಅಂದರೆ ಈವನ್ ಬಯಾಪ್ಸಿ ಮಾಡೋಕ್ಕೂ ನೀಡಿಲ್ಲ. ಸೊ ಅದು ಲಿವರ್ ಪರ್ಸೆ, ನಾನು ಲಿವರ್ ಕ್ಯಾನ್ಸರ್ ಅಂತ ಹೇಳ್ತಾ ಇರೋದು, ಲಿವರಲ್ಲಿ ಡಿಫ್ರೆಂಟ್ ಕ್ಯಾನ್ಸರ್ಸು ಬರೋಕ್ಕೂ ಚಾನ್ಸ್ ಇರುತ್ತೆ. ನಾವು ಮಾತಾಡ್ತಾ ಇರೋದು ಹೆಪಟೋಸೆಲ್ಲರ್ ಕಾರ್ಸಿನೋಮಾ ಅಂತ. ಪರ್ಸೆ ಲಿವರ್ ಸೆಲ್ಲಿಂದ ಬರೋದು ಕ್ಯಾನ್ಸರ್, ಹೆಪಟೋಸೆಲ್ಲರ್ ಕಾರ್ಸಿನೋಮಾ ಅಂತ. ಸೊ ಅದು ನಾವು ನೋಡ್ಕೋಬೇಕೇನಂದ್ರೆ ಅದು ಲಿವರ್ ಕಂಪ್ಲೀಟ್ ಆಗಿ ಸ್ಪ್ರೆಡ್ ಆಗಿದೆಯಾ, ಒಂದೇ ಜಾಗ ಅಲ್ಲಿದೆಯಾ, ಅಥವಾ ಅಟ್ಲೀಸ್ಟ್ ಹಾಫ್ ತನಕ ಬಂದಿದೆಯಾ, ಅವ್ರ ನಾರ್ಮಲ್ ಲಿವರ್ ಫಂಕ್ಷನ್ ಹೆಂಗಿದೆ. ಸೊ ನಾವು ಸಪೋಸ್ ಸರ್ಜರಿ ಮಾಡಿ ಸ್ವಲ್ಪ ಗಡ್ಡೆ ತೆಗೆದಾದ್ಮೇಲೆ ಇರೋದು ಲಿವರ್ ಅವ್ರ ಫಂಕ್ಷನ್ ಮಾಡೋದಕ್ಕೂ ಸರಿಯಾಗಿದೆಯಾ ಇಲ್ಲ ಅಂತ ನೋಡ್ಕೋಬೇಕು. ಅದು ಪ್ರಕಾರ ಅದು ಲೋಕಲೈಸ್ಡ್ ಅಂದರೆ ಅಲ್ಲೇ ಒಂದೇ ಜಾಗ ಅಲ್ಲಿರೋದು, ಲೋಕಲ್ಲಿ ಅಡ್ವಾನ್ಸ್ ಸ್ವಲ್ಪ ದೊಡ್ಡದಾಗಿರೋದು, ಅಥವಾ ಮೆಟಾಸ್ಟಾಟಿಕ್ ಸರ್ಜರಿ ಮಾಡೋದಲ್ಲಿ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ನಾವು ಡಿವೈಡ್ ಮಾಡ್ಕೊಂತೀವಿ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಇನ್ನು ಡಯಾಗ್ನೋಸ್ಟಿಕ್ ಮೆಷರ್ಸ್ ಆದ್ಮೇಲೆ ಹೇಗೆ ಡಿವೈಡ್ ಮಾಡ್ಕೋತೀರಿ ಅಂತ ಹೇಳಿದ್ರಿ. ಸೊ ದಟ್ ಯಾರಿಗೆ ಯಾವ ಟ್ರೀಟ್ಮೆಂಟ್ ಅಂತ ಹೇಗೆ ಪ್ಲಾನ್ ಆಗುತ್ತೆ ಡಾಕ್ಟರ್, ಅಂಡ್ ಸರ್ಜರಿ ಯಾರಿಗೆ ಬೇಕಾಗತ್ತೆ? ಸೊ ಎರ್ಲಿ ಅವ್ರಿಗೆ ಅಂದರೆ ಒಂದೇ ನಾಡ್ಯೂಲ್ ಇರೋದವ್ರಿಗೆ ಫಸ್ಟ್ ಇಮಿಡಿಯೇಟ್ ಆಪ್ಷನ್ ಬಂದ್ಬಿಟ್ಟು ಸರ್ಜರಿ ಆಗುತ್ತೆ. ಸೊ ಅಥವಾ ಲೋಕಲಿ ಅಡ್ವಾನ್ಸ್ಡ್ ಆಗಿ ಅಥವಾ ಅಂಡರ್ಲೈಯಿಂಗ್ ಲಿವರ್ ಪ್ರಾಬ್ಲಮ್ ಇಂದ ಲಿವರ್ ಚೆನ್ನಾಗಿ ಕೆಲಸ ಇರೋದವ್ರಿಗೆ ಸರ್ಜರಿ ಮಾಡೋಕ್ಕಾಗಲ್ಲ, ಬಿಕಾಸ್ ರಿಸರ್ವ್ ಇರಲ್ಲ. ಸೊ ಅವರು ಟ್ರಾನ್ಸ್ಪ್ಲಾಂಟ್ ಎಲಿಜಿಬಲ್ ಇದೆ ಅಂದರೆ ನೆಕ್ಸ್ಟ್ ಟ್ರಾನ್ಸ್ಪ್ಲಾಂಟ್ ಎಲಿಜಿಬಿಲಿಟಿಗೆ ನೋಡ್ತೀವಿ. ಇಲ್ಲ ಅಂದರೆ ಆ ಟ್ರಾನ್ಸ್ಪ್ಲಾಂಟ್ ಎಲಿಜಿಬಲ್ ಆಗಲ್ಲ ಅಥವಾ ಟ್ರಾನ್ಸ್ಪ್ಲಾಂಟ್ ಅವ್ರು ತಟ್ಕೊಳಲ್ಲ, ಬಟ್ ಒಂದೇ ಜಾಗ ಅಲ್ಲಿಲ್ಲ, ಸ್ವಲ್ಪ ದೊಡ್ಡದಾಗಿ ಲೋಕಲಿ ಅಡ್ವಾನ್ಸ್ಡ್ ಇದಂದ್ರೆ ನಾವು ಇಂಟರ್ವೆನ್ಷನ್ ರೇಡಿಯಾಲಜಿ ಪ್ರೊಸೀಜರ್ ಇರುತ್ತೆ, ಟೇರ್ ಅಂತ. ಯಾವ್ದು ಬ್ಲಡ್ ಸಪ್ಲೈ ಮಾಡ್ತಾ ಇದೆಯೋ ಆ ಗಡ್ಡೆಗೂ
ಸಪ್ಲೈ ಮಾಡಿದ ವೆಸಲ್ನು ನಾವು ಬ್ಲಾಕ್ ಮಾಡಿ ಅಲ್ಲಿ ಮಾತ್ರನೇ ಕೀಮೋ ಕೊಡೋದು, ಅಲ್ಲಿ ಮಾತ್ರನೇ ರೇಡಿಯೇಷನ್ ಮಾಡೋದು ಮಾಡ್ತೀವಿ. ಅದು ಟೇಸ್ ಆರ್ ಟೇರ್ ಪ್ರೊಸೀಜರ್ ಅಂತ ಮಾಡ್ತೀವಿ. ಅದು ಹಾಸ್ಪಿಟಲ್ಸ್ ಬೆಂಗಳೂರಲ್ಲಿನೂ ಅವೈಲೇಬಲ್ ಇದೆ. ಸೊ ಅದಾದ್ಮೇಲೂ ವಾಪಸ್ ಜಾಸ್ತಿ ಆಗಬಾರದು ಅಂತ ನಾವು ಥೆರಪೀಸ್ ಇರುತ್ತೆ. ಲಿವರ್ ಕ್ಯಾನ್ಸರ್ಗೆ ಬಂದ್ಬಿಟ್ಟು ಕೀಮೋಥೆರಪೀಸ್ ಇರಲ್ಲ. ನಾವಿರೋದು ಪ್ರಿಡಾಮಿನೆಂಟ್ಲಿ ಇಮ್ಯುನೋಥೆರಪಿ ಆರ್ ಟಾರ್ಗೆಟ್ ಥೆರಪಿ ಅದಿರೋದು. ಸೊ ಆ ಟ್ರೀಟ್ಮೆಂಟ್ ಅಲ್ಲಿ ನಾವು ಇದಕ್ಕೆ ಕಂಟ್ರೋಲ್ ಮಾಡಬಹುದು. ಅದೇ ಸಪೋಸ್ ನೀವು ಲಿವರ್ ಅಲ್ಲಿ ಎಲ್ಲ ಸ್ಪ್ರೆಡ್ ಆಗಿದೆ ಅಥವಾ ಅವ್ರಿಗೆ ಲಿವರ್ ಫಂಕ್ಷನೇ ಚೆನ್ನಾಗಿಲ್ಲ, ದೊಡ್ಡ ತುಂಬಾ ಏಜ್ ಅವ್ರಿರೋದು ಅಂದ್ರೂ ಅವ್ರೂ ಇಮ್ಯುನೋಥೆರಪಿ ಟಾರ್ಗೆಟ್ ಥೆರಪಿ ಚೆನ್ನಾಗಿ ಟಾಲರೇಟ್ ಮಾಡೋಕ್ಕೂ ಚಾನ್ಸ್ ಇರುತ್ತೆ, ಚೆನ್ನಾಗಿ ಕಂಟ್ರೋಲ್ ಮಾಡೋಕ್ಕೂ ಚಾನ್ಸಸ್ ಇರುತ್ತೆ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಓವರ್ ದ ಇಯರ್ಸ್ ನಾವು ನೋಡೋದಾದ್ರೆ ಮುಂಚೆ ಕಂಪೇರ್ ಮಾಡೋಕ್ಕೂ ಇವಾಗ ಕಂಪೇರ್ ಮಾಡೋಕ್ಕೂ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗ್ತಾ ಇದೆ ಈವನ್ ಇನ್ ಕ್ಯಾನ್ಸರ್ ಪೇಷಂಟ್ಸ್. ಅದಕ್ಕೆ ಕಾರಣ ಮೆಡಿಕಲ್ ಫೀಲ್ಡ್ ಅಲ್ಲಿ ಆಗ್ತಾ ಇರುವಂತಹ ಅಡ್ವಾನ್ಸ್ಮೆಂಟ್ಗಳು. ಸೊ ಲಿವರ್ ಕ್ಯಾನ್ಸರ್ ವಿಚಾರದಲ್ಲಿ ಯಾವ ರೀತಿ ಚೇಂಜಸ್ ಆಗಿದೆ ಡಾಕ್ಟರ್? ನಾವು ಫಾರ್ ಎಕ್ಸಾಂಪಲ್ ಲಾಸ್ಟ್ ವರ್ಷಗಳು ಅಥವಾ 2-3 ಇಯರ್ಸ್ ಬ್ಯಾಕ್ ನೀವು ನೋಡಿದಂದ್ರೆ ಲಿವರ್ ಕ್ಯಾನ್ಸರ್ ಅಡ್ವಾನ್ಸ್ ಆಗಿ ಮೋಸ್ಟ್ ಕಾಮನ್ ಆಗಿ ನಾವು ಡಯಾಗ್ನೋಸ್ ಮಾಡೋದು ಸ್ಟೇಜ್ ಲಿವರ್ ಕ್ಯಾನ್ಸರ್ ಅಡ್ವಾನ್ಸ್ ಸ್ಟೇಜ್ ಅಲ್ಲೇ. ಬಟ್ ಆ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಮುಂಚೆ ನಾವು ಯಾವಾಗಲೂ ಲಿವರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ವು ಅಂದ್ರೆ 10 ಮಂತ್ಸ್ ಇರ್ತಾರೆ ಅಥವಾ 1 ವರ್ಷ ಒಳಗಡೆ ನಾವು ಕಂಟ್ರೋಲ್ ಮಾಡೋದು ಕಷ್ಟ ಅಂತ ಹೇಳ್ತಾ ಇವಿ. ಇವಾಗ ಇಮ್ಯುನೋಥೆರಪಿ ಟಾರ್ಗೆಟ್ ಥೆರಪಿ ಜೊತೆ ನಾವು ಮೋರ್ ದನ್ 5 ಇಯರ್ಸ್ ಅಟ್ಲೀಸ್ಟ್ 20-30% ನಾವು ನೋಡ್ತಾ ಇದ್ವಿ. ಅಂದ್ರೆ ನಾವು 100 ಟ್ರೀಟ್ ಮಾಡಿದ್ದು ಅಂದ್ರೆ ಅಟ್ಲೀಸ್ಟ್ 20-30% ಅವ್ರಿಗೆ ಮೋರ್ ದನ್ 5 ಇಯರ್ಸ್ ಅಡ್ವಾನ್ಸ್ ಕ್ಯಾನ್ಸರ್ದವ್ರಿಗೆ ಚಾನ್ಸ್ ಇದೆ. ಬಟ್ ಈವನ್ ದೋ ದ ಚಾನ್ಸ್ ಇಸ್ ಲೆಸ್, ಬಟ್ ಈ ಟ್ರೀಟ್ಮೆಂಟ್ ಅಲ್ಲಿ ಅಸಲು ಇದು ಬರದುವೇನೆ ನಾವು ಇಟ್ ಈಸ್ ಲಿಟ್ರಲಿ ಎ ಬಿಗ್ ಅಡ್ವಾನ್ಸ್ಮೆಂಟ್. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಎಷ್ಟೋ ಸಮಸ್ಯೆಗಳಿಗೆ ಮೂಲ ಕಾರಣ ನಮ್ಮ ಲೈಫ್ ಸ್ಟೈಲ್. ಈಗಿನ ಲೈಫ್ ಸ್ಟೈಲ್ ಹೇಗಿದೆ ಅಂದ್ರೆ ಲೈಫ್ ಸ್ಟೈಲ್ ಇಂದನೇ ಸಮಸ್ಯೆಗಳು ಬರೋದು ಹೆಚ್ಚಾಗ್ಬಿಟ್ಟಿದೆ. ಸೊ ಯಾವ ರೀತಿ ಲೈಫ್ ಸ್ಟೈಲ್ ಹೆಲ್ತ್ ಅನ್ನ ಅಫೆಕ್ಟ್ ಮಾಡ್ತಾ ಇದೆ ಡಾಕ್ಟರ್, ಅಂಡ್ ಸ್ಪೆಷಲಿ ಲಿವರ್ ಕ್ಯಾನ್ಸರ್ಗೆ ಹೇಗೆ ದಾರಿ ಮಾಡಿಕೊಡ್ತಾ ಇದೆ ಲೈಫ್ ಸ್ಟೈಲ್ ಚೇಂಜಸ್? 3 ಇಂಪಾರ್ಟೆಂಟ್ ಥಿಂಗ್ಸ್ ಅದರಲ್ಲಿ. ಒಂದು ಮೋಸ್ಟ್ ಇಂಪಾರ್ಟೆಂಟ್ ವ್ಯಾಕ್ಸಿನೇಷನ್, 2 ಮೂಮೆಂಟ್ ಅಂದರೆ ಎಕ್ಸಸೈಸ್ ಮಾಡೋದು, ಆ್ಯಂಡ್ 3ನೇದು ಎಸ್ಪೆಷಲಿ ಶುಗರ್ ಕಂಟ್ರೋಲ್ ಆಗಲಿ, ಡಯಾಬಿಟಿಸ್ ಕಂಟ್ರೋಲ್ ಆಗಲಿ ಅಥವಾ ವೆಯ್ಟ್ ಕಂಟ್ರೋಲ್ ಎಕ್ಸಸೈಸ್ ಜೊತೆ ಅಥವಾ ಮೆಡಿಕೇಶನ್ಸ್ ಜೊತೆ ಕಂಟ್ರೋಲ್ ಮಾಡಿಸ್ಕೊಳ್ಬೇಕು. ಲಿವರಲ್ಲಿ ಏನು ಚೇಂಜಸ್ ಏನು ಆಗ್ತಾ ಇದೆಯಾ ಅಂತ ನೋಡಿಕೊಂಡು ವಿಚಾರಿಸ್ಬೇಕು. ಅದಕ್ಕೆ ರಿಲೇಟೆಡ್ ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡಿದಂದ್ರೆ ಜಾಸ್ತಿ ಮಾಡ್ತಾ ಇದ್ದಾರೆ ಅಂದ್ರಲ್ಲ, ಯಾವ್ದು ಬೇಕು ಅದಕ್ಕೆ ಮಾಡಿಸ್ಕೊಂಡು ಪ್ರಾಪರ್ ಆಗಿ ಡಯಾಗ್ನೋಸ್ ಮಾಡೋಕ್ಕೂ ನಾವು ಚಾನ್ಸ್ ಮಿಸ್ ಮಾಡಬಾರ್ದು. ಸೊ ಲಿವರಲ್ಲಿ ಇನಿಷಿಯಲ್ ಆಗಿ ಚೇಂಜಸ್ ಬರದೆ ನಾವು ಡಯಾಗ್ನೋಸ್ ಮಾಡಿದಂದ್ರೆ ಅದಕ್ಕೂ ಮೋರ್ ಟ್ರೀಟ್ಮೆಂಟ್ ಕೊಟ್ಟು ಲಿವರ್ ನಾರ್ಮಲೈಸ್ ಮಾಡೋಕ್ಕೂ ಚಾನ್ಸ್ ಇರುತ್ತೆ. ಸೊ ಅದು ರೀಜನರೇಟ್ ಆಗೋಕ್ಕೂ ಚಾನ್ಸ್ ಇರುತ್ತೆ. ಸೊ ವ್ಯಾಕ್ಸಿನೇಷನ್, ಎಕ್ಸಸೈಸ್, ಪ್ರಾಪರ್ ಫಾಲೋ ಅಪ್ ವಿತ್ ಫಿಸಿಷಿಯನ್, ಗುಡ್ ಕಂಟ್ರೋಲ್, ಡಯಾಬಿಟಿಸ್ ಕಂಟ್ರೋಲ್ ಆ್ಯಂಡ್ ಒಬೆಸಿಟಿ ಕಂಟ್ರೋಲ್, ವೆಯ್ಟ್ ಮ್ಯಾನೇಜ್ಮೆಂಟ್ ವಿತ್ ಬ್ಯಾಲೆನ್ಸ್ ಡೈಟ್ ಆ್ಯಂಡ್ ಆಲ್ಕೋಹಾಲ್ ಕಂಪ್ಲೀಟ್ಲಿ ಅವಾಯ್ಡ್ ಮಾಡೋದು ಒಳ್ಳೆಯದು. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಲೈಫ್ ಲಾಂಜಿವಿಟಿ ಅಂತ ನೋಡೋದಾದ್ರೆ ಈ ಲಿವರ್ ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಈ ಫೈನಲ್ ಸ್ಟೇಜ್ ಅಲ್ಲಿ ಇದ್ದವರ ಲಾಂಜಿವಿಟಿ ಎಷ್ಟಿದೆ ಈಗ ಕಂಪ್ಯಾರಿಟಿವ್ಲಿ ಡಾಕ್ಟರ್? ಇನ್ ಕಂಪ್ಯಾರಿಸನ್ ಟು ಬಿಫೋರ್ ಅಂದರೆ ಮುಂಚೆ ನಾವು ನೋಡಿದ ಪ್ರಕಾರ ನೀವು ನೋಡಿದಂದರೆ ಓನ್ಲಿ ಟ್ಯಾಬ್ಲೆಟ್ಸ್ ಇರ್ತಾ ಇತ್ತು. ಟ್ಯಾಬ್ಲೆಟ್ಸ್ ಅಲ್ಲಿ ಕಂಟ್ರೋಲು ಚೆನ್ನಾಗಿರ್ತಾ ಇತ್ತು. ಇಲ್ಲ, ಸೊ ನಾವು ಏದು ಮಾಡ್ತಾ ಇದನ್ನು ಲಿವರ್ ಅದು ಕಂಟ್ರೋಲ್ ಆಗಿ ಇಟ್ ಮ್ಯಾಕ್ಸ್ 10 ಮಂತ್ಸ್ ಅಥವಾ ಲೆಸ್ ದೆನ್ 1 ಇಯರ್ ಬರ್ತಾ ಇದೆ. ಬಟ್ ಈಗ ವಿತೌಟ್ ಟ್ಯಾಬ್ಲೆಟ್ಸ್ ಇಮ್ಯುನೋಥೆರಪಿ ಅಥವಾ ಟಾರ್ಗೆಟ್ ಥೆರಪಿ, ಟ್ಯಾಬ್ಲೆಟ್ಸ್ ಜೊತೆ ಇಮ್ಯುನೋಥೆರಪಿ, ಹೇಳಿದ ಪ್ರಕಾರ ಅಡ್ವಾನ್ಸ್ಡ್ ಇಂಟರ್ವೆನ್ಷನ್ ರೇಡಿಯಾಲಜಿ ಮೆಥಡ್ಸ್, ಟೇಸ್ ಇದೆಲ್ಲ ಆಗಿರೋದ್ರಿಂದ ನಾವು ಕಂಟ್ರೋಲು ತುಂಬ ಚೆನ್ನಾಗಿ ಮಾಡ್ತಾ ಇದ್ವಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಕಂಟ್ರೋಲ್ ಮಾತ್ರನೇ ಅಲ್ಲ, ನಾವು ಯಾವುದಾದ್ರೂ ಟ್ರೀಟ್ಮೆಂಟ್ ಕೊಳ್ಳಿ ಅವ್ರ ಫಸ್ಟ್ ಕ್ವಾಲಿಟಿ ಆಫ್ ಲೈಫ್ ಇರಬೇಕು, ಚೆನ್ನಾಗಿ ಊಟ ಮಾಡಬೇಕು, ಪೇಯ್ನ್ ಇರಬಾರದು, ಎಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೋಬೇಕು. ಸೊ ಅದು ಮಾಡಿಕೊಂಡು ತುಂಬ ದಿನ ಅವ್ರ ವರ್ಷಗಳಿಗಿರಕ್ಕೂ ಸದ್ಯಕ್ಕೆ ಚಾನ್ಸಸ್ ಇದೆ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಲಿವರ್ ಕ್ಯಾನ್ಸರ್ ಅಥವಾ ಯಾವುದೇ ರೀತಿಯ ಒಂದು ಕ್ಯಾನ್ಸರ್ ಬಂತು ಅಂದಾಗ ಕಂಪ್ಲೀಟ್ಲಿ ಪೇಷಂಟ್ ಡೌನ್ ಆಗ್ಬಿಡ್ತಾರೆ, ಲೈಕ್ ಲೈಫೇ ಮುಗೀತು ಇಲ್ಲಿಗೆ ಅನ್ನೋ ಒಂದು ಫೀಲ್ ಅಲ್ಲಿ ಇರ್ತಾರೆ ಡಾಕ್ಟರ್. ಸೊ ಹೀಗಿರ್ಬೇಕಾದ್ರೆ ಆ ಪೇಷಂಟಿಗೆ ಆ್ಯಂಡ್ ಪೇಷಂಟ್ ಫ್ಯಾಮಿಲಿಗೆ ಎಮೋಷನಲ್ ಸಪೋರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗತ್ತೆ. ಸೊ ಇದು ಯಾವ ರೀತಿ ಆಗತ್ತೆ ವೈದ್ಯರಿಂದ ಡಾಕ್ಟರ್ ಆ ಪೇಷಂಟ್ಸಿಗೆ? ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂದ್ಬಿಟ್ಟು ಇಟ್ ಈಸ್ ನಾಟ್ ಒನ್ ಟೈಮ್ ಟ್ರೀಟ್ಮೆಂಟ್. ಅಂದರೆ ನಾವು ಸರ್ಜರಿ ಮಾಡಿ ಮುಗಿಯತ್ತು ಅಂತ ಇರಲ್ಲ. ದೇರ್ ಈಸ್ ಕಾನ್ಸ್ಟೆಂಟ್ ಮಲ್ಟಿಪಲ್ ಟೈಮ್ಸ್ ಅಡ್ಮಿಷನ್ ಆಗಬೇಕಾಗತ್ತೆ, ಮಧ್ಯದಲ್ಲಿ ಸ್ಕ್ಯಾನ್ಗಳಿರುತ್ತೆ ಅಥವಾ ಅಡ್ಮಿಷನ್ಸ್ ಆಗೋಕ್ಕೂ ಚಾನ್ಸ್ ಇರುತ್ತೆ. ಇಟ್ಸ್ ಲೈಕ್ ಎ ಜರ್ನಿ. ಸೊ ನಾವು ಯಾವುದಾದ್ರೂ ಟ್ರೀಟ್ಮೆಂಟ್ ಮಾಡಬೇಕು ಅವ್ರು ನೋಡೋದು ಅಂದರೆ ವಿ ಶುಡ್ ಸಿ ಬಿಯಾಂಡ್ ದ ಡಯಾಗ್ನೋಸಿಸ್. ಅಂದರೆ ಅವರು ಕ್ಯಾನ್ಸರ್ ಜೊತೆ ಇರುವವರು ಪೇಷಂಟೇ ಅಲ್ಲ, ಮೋಸ್ಟ್ ಇಂಪಾರ್ಟೆಂಟ್ಲಿ ಈಸ್ ಅ ಫ್ಯಾಮಿಲಿ ಮೆಂಬರ್.
ಅಥವಾ ಮೋಸ್ಟ್ ಇಂಪಾರ್ಟೆಂಟ್ಲಿ ಈಸ್ ಅ ಹ್ಯೂಮನ್. ಸೊ ಅದು ಪ್ರಕಾರ ಫಸ್ಟ್ ನಾವು ಅದು ನೋಡ್ಕೋಬೇಕು. ಅದೇ ನಾವು ಫ್ಯಾಮಿಲಿ ಮೆಂಬರ್ಸ್ಗೂ ಫಸ್ಟ್ ನಾವು ಡಯಾಗ್ನೋಸ್ ಬಂದಿಡುವಾಗ ಎಲ್ಲ ಏನು ಹೇಳೋದು ಬೇಡ, ಇದೆಲ್ಲ ಹೇಳೋದು ಬೇಡ ಅಂದ್ಬಿಡ್ತಾರೆ. ಬಟ್ ಅದು ಕರೆಕ್ಟ್. ಬಟ್ ಅಟ್ಲೀಸ್ಟ್ ನಾವು ಸ್ವಲ್ಪ ಹೇಳಿದಂದ್ರೆ ಅವರು ಇಮ್ಯಾಜಿನೇಷನ್ ಜಾಸ್ತಿ ಆಗೋ ಚಾನ್ಸ್ ಇರಲ್ಲ. ಇಷ್ಟು ತನಕನೇ ಅವ್ರು ಇಮ್ಯಾಜಿನ್ ಮಾಡ್ಕೊತಾರೆ. ಸೊ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದುವಾಗ ಇಟ್ ಈಸ್ ಲೈಕ್ ಇಟ್ಸ್ ಲೈಕ್ ಮಕ್ಕಳಿಗೆ ನಾವು ಒಂದು ವಿಲೇಜ್ ಬೇಕು, ಅವ್ರು ನೋಡಿಕೊಂಡು ಅದೆಲ್ಲ ಮಾಡ್ಕೊಂಡ್ಕೊಂಡ್ರೆ. ಸೊ ಪೇಷಂಟ್ ಗೋಸ್ಕರನು ಫ್ಯಾಮಿಲಿ ಅದೆಲ್ಲ ಹಾಗೆ ಇರಬೇಕು. ಇಟ್ ಈಸ್ ಲೈಕ್ ಇಟ್ ಟೇಕ್ಸ್ ಮೋರ್ ದ್ಯಾನ್ 1 ಪರ್ಸನ್. ಸೊ ಫ್ಯಾಮಿಲಿ ಅವ್ರ ಸಪೋರ್ಟ್ ಬೇಕಾಗತ್ತೆ. ಹಾಸ್ಪಿಟ್ಲಲ್ಲಿ ನರ್ಸ್ಗಳು ಆಗಲಿ, ಡಾಕ್ಟರ್ ಆಗಲಿ, ಸೈಕಾಲಜಿಸ್ಟ್ ಸಪೋರ್ಟ್ ಆಗಲಿ, ನ್ಯೂಟ್ರಿಷನ್ ಸಪೋರ್ಟ್ ಆಗಲಿ, ಹೀಗೆ ಹೋಲಿಸ್ಟಿಕ್ ಕಾಂಪ್ರಹೆನ್ಸಿವ್ ಅಪ್ರೋಚ್ ಬೇಕಿದಂದ್ರೆ ಸೊ ಅವ್ರು ಚೆನ್ನಾಗಿ ಇಂಪ್ರೂವ್ ಆಗೋದು, ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರೋಕ್ಕೂ ಚಾನ್ಸ್ ಇರುತ್ತೆ. ಸೊ ಕ್ಯಾನ್ಸರ್ ಈಸ್ ನಾಟ್ ಎ ಡೆತ್ ಸೆಂಟೆನ್ಸ್. ಸೊ ಈಗ ರೀತಿಯಲ್ಲಿ ಇರೋದು ಇಮ್ಯುನೋಥೆರಪೀಸ್ ಆಗಲಿ, ಟಾರ್ಗೆಟ್ ಥೆರಪಿ ಆಗಲಿ, ಅಥವಾ ಅವೈಲಬಿಲಿಟಿ ಆಫ್ ಸರ್ವಿಸಸ್ ಭಾರತ ದೇಶದಲ್ಲಿ ಆಗಲಿ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ಸ್ ಇದ್ದಾವೆ. ಅದು ತಟ್ಕೊಂಡು ಮೋಸ್ಟ್ ಇಂಪಾರ್ಟೆಂಟ್ಲಿ ಅವರು ಗೌರವವಾಗಿ ಕ್ವಾಲಿಟಿ ಆಫ್ ಲೈಫ್ ಮೈಂಟೈನ್ ಮಾಡೋದಕ್ಕೂ ಚಾನ್ಸ್ ಇದೆ. ಸೊ ಇಟ್ ಈಸ್ ಕ್ಯೂರಬಲ್, ಟ್ರೀಟಬಲ್. ಕ್ಯಾನ್ಸರ್ ಇಸ್ ನಾಟ್ ಎ ಡೆತ್ ಸೆಂಟೆನ್ಸ್. ಎಸ್ ಡಾಕ್ಟರ್, ಮತ್ತಷ್ಟು ವಿಚಾರಗಳನ್ನು ಕೇಳಿ ತಿಳ್ಕೊತೀನಿ. ಮತ್ತೊಂದು ಬ್ರೇಕ್ ತಗೊಂಡು ಬರೋಣ. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಐದೇ ಸೆಕೆಂಡು ಜಸ್ಟ್ ಟು ಗೋ. ಲಿಟ್ಟಾಗುಟ್ಟುಕೊಳ್ಳು, ಇನ್ಸ್ಟಾ ಧೋತಿ ಕಟ್ಕೋ, ಜೊತೆಗೆ ಉಟ್ಟುಕೋ, 5 ಸೆಕೆಂಡ್ ನಲ್ಲಿ ರೆಡಿಯಾಗೋ ರಾಮ್ರಾಜ್ ಧೋತಿ. ರಾಮ್ರಾಜ್ ಇನ್ಸ್ಟಾ ಧೋತಿಸ್ 5 ಸೆಕೆಂಡ್ ಅಲ್ಲಿ ಜಸ್ಟ್ ಟು ಗೋ. ಚಿನ್ನದ ಬಡವೆ ಮಾರಬೇಕೆ, ಹರಿಕ ಬೇಳೆ ಸಿಕ್ಕಬೇಕೆ, 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ನೆಲಮಂಗಲ ಸೊಂಡೆಕೊಪ್ಪ ರಸ್ತೆಯಲ್ಲಿ ಅರವಿಂದ್ ಪ್ರಾಪರ್ಟೀಸ್ ತರ್ತಿದೆ ಬೆಂಗಳೂರಿನ ಬಿಗ್ಗೆಸ್ಟ್ ಟೌನ್ಶಿಪ್ ನಲ್ಲಿ ಪ್ರೀಮಿಯಂ ಪ್ಲಾಟ್ಗಳು. 50,000 ಸ್ಕ್ವೇರ್ ಫೀಟ್ ಯುರೋಪಿಯನ್ ಸ್ಟೈಲ್ ಕ್ಲಬ್ ಹೌಸ್ ವಿತ್ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್. ಏಕಾತ BMRDA ರೇರಾ ಅಪ್ರೂವ್. ಬ್ಯಾಂಕ್ ಲೋನ್ ಅವೈಲೇಬಲ್. ರೆಡಿ ಫಾರ್ ರಿಜಿಸ್ಟ್ರೇಷನ್. ಬುಕಿಂಗ್ ಆಗಿ ಕರೆ ಮಾಡಿ 99860866. ರೋಗಮುಕ್ತ ಬೆಳೆಗಳ ವಿಷಯಕ್ಕೆ ಬಂದಾಗ ಪ್ರತಿ ಅಸಲಿ ಹೀರೋನ 50 ವರ್ಷಗಳಿಂದ ಮೊದಲ ಆಯ್ಕೆ ಕ್ರಿಸ್ಟಲ್ ಕ್ರಾಪ್ನ ಬಾವಿಸ್ಟಿನ್. ಬಾವಿಸ್ಟಿನ್ ಅಗತ್ಯವಿತ್ತು, ಅಗತ್ಯವಿದೆ, ಅಗತ್ಯವಿರುತ್ತೆ. ಚಿನ್ನದ ಬಡವೆ ಮಾರಬೇಕೆ, ಹರಿಕ ಬೇಳೆ ಸಿಕ್ಕಬೇಕೆ, 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ವಿರಾಮದ ಬಳಿಕ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ಕ್ಯಾನ್ಸರ್ ಪೇಷಂಟ್ಸ್ ಆಗಿರಲಿ, ಅವ್ರ ಮನೆಯವರಾಗಲಿ ಕೇಳೋ ಒಂದು ಪ್ರಶ್ನೆ ಅಂತಂದ್ರೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗತ್ತಾ, ಕ್ಯೂರ್ ಆಗೋ ಸಾಧ್ಯತೆಗಳು ಇದೆಯಾ ಅನ್ನೋದು. ಸೊ ಇಸ್ ಇಟ್ ಪಾಸಿಬಲ್ ಡಾಕ್ಟರ್? ಯಾವ ಸ್ಟೇಜಲ್ಲಿ ಆ ಚಾನ್ಸಸ್ ಹೆಚ್ಚಿದೆ? ಸೊ ಕ್ಯೂರ್ ಆಗೋದು ಚಾನ್ಸಸ್ ಯಾವಾಗ ನಾವು ಬೇಗ ಡಯಾಗ್ನೋಸ್ ಮಾಡ್ತೀವೋ, ಅಂದರೆ ಲೋಕಲೈಸ್ ಆಗಿರುವಾಗ ಅಥವಾ ಲೋಕಲಿ ಅಡ್ವಾನ್ಸ್ಡ್ ಆಗಿರುವಾಗ ಕ್ಯೂರ್ ಮಾಡೋಕ್ಕೂ ಚಾನ್ಸ್ ತುಂಬ ಜಾಸ್ತಿಗಳಿರುತ್ತೆ. ಸೊ ನಾವು ಮೆಡಿಕಲ್ ಭಾಷೆಯಲ್ಲಿ ಕ್ಯೂರ್ ಅಂತ ಹೇಳಬೇಕು ಅಂದರೆ ನಾವು ಡೆಫಿನೆಟ್ ಆಗಿ ಟ್ರೀಟ್ಮೆಂಟ್ ಅಂದರೆ ಸರ್ಜರಿ ಆದಮೇಲೆ ಅಥವಾ ನಾವು ಟ್ರೀಟ್ಮೆಂಟ್ ಮುಗಿಸಾದ್ಮೇಲೆ 5 years ತನಕ ಡಿಸೀಸ್ ವಾಪಸ್ ಬರಬಾರದು, ಆವಾಗ ನಾವು ಕ್ಯೂರ್ ಅಂತ ಅಂತೀವಿ. ಈಗ ಸದ್ಯಕ್ಕಿರೋದು ಟ್ರೀಟ್ಮೆಂಟ್ ಅಲ್ಲಿ ಸಪೋಸ್ ಅಡ್ವಾನ್ಸ್ಡ್ ಕೇಸಸ್ ಅಲ್ಲಿ ನಾವು ಓನ್ಲಿ ಇಮ್ಯುನೋಥೆರಪಿ ಮಾಡ್ತೀವಿ ಅಥವಾ ಟಾರ್ಗೆಟ್ ಥೆರಪೀಸ್ ಮಾಡ್ತೀವಿ, ಆವಾಗನೂ ಆ ಮೆಡಿಕೇಶನ್ ಜೊತೆನೂ ವಿ ಆರ್ ಸೀಯಿಂಗ್ ಅಂದರೆ 5 ವರ್ಷಕ್ಕೆ ಮಿಂಚಿ ಇರಿದವರು ಇದ್ದಾರೆ. ಸೊ ನಾವು ಸಿಗ್ತಾ ಇದು ಸದ್ಯಕ್ಕೆ ಆಪರೇಷನಲ್ ಕ್ಯೂರ್. ಸೊ ಬಟ್ ಕ್ಯೂರ್ ಅಂತ ಹೇಳಬೇಕು ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಬೇಗ ಡಯಾಗ್ನೋಸ್ ಮಾಡಿದಂದ್ರೆ ಕ್ಯೂರ್ ಆಗೋಕ್ಕೂ ತುಂಬಾ ಜಾಸ್ತಿ ಚಾನ್ಸ್ಗಳು ಇರುತ್ತೆ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಏನು ಎಷ್ಟೋ ಕೇಸಲ್ಲಿ ರೆಕರೆನ್ಸ್ ಬಗ್ಗೆ ಕೇಳ್ಪಟ್ಟಿದ್ದೀವಿ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗತ್ತೆ, ಒಂದ್ಸತಿ ಕಂಪ್ಲೀಟ್ ಆಗಿ ಮುಗೀತು ಅನ್ಕೊಂಡಾಗ ಒಂದಷ್ಟು ವರ್ಷಗಳು ಬಿಟ್ಟು ರೆಕರ್ ಆಗಿದೆ ಅನ್ನೋ ಸುದ್ದಿಗಳನ್ನ ಕೇಳ್ಪಡ್ತೀವಿ. ಡಾಕ್ಟರ್, ಯಾಕೆ ಆಗಬಹುದು, ಯಾರೆಲ್ಲ ಆಗುತ್ತೆ ಆ ರೀತಿಯ ಸಾಧ್ಯತೆಗಳು? ಸೊ ಯೂಶಲಿ ಯಾವುದಾದ್ರೂ ಕ್ಯಾನ್ಸರ್ ನಾವು ಟ್ರೀಟ್ಮೆಂಟ್ ಮಾಡುವಾಗ ಫಸ್ಟ್ ಟ್ರೀಟ್ಮೆಂಟ್ ಮುಗಿಸಾದ್ಮೇಲೆ ಫಸ್ಟ್ 2 ವರ್ಷ ವಾಪಸ್ ಬರೋಕ್ಕೂ ಚಾನ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಸೊ ಅದಾದ್ಮೇಲೆ ವಾಪಸ್ ಬರೋದು ಚಾನ್ಸ್ ಕಡಿಮೆ ಆಗತ್ತೆ ಅಂತ ಹೇಳ್ತೀವಿ. ಸೊ ಫಸ್ಟ್ 2 years ಅಲ್ಲಿ ನಾವು ಫ್ರೀಕ್ವೆಂಟ್ ಆಗಿ ಅಂದರೆ 3 ತಿಂಗಳಿಗೆ ಒಂದ್ಸತಿ ಅವ್ರನ್ನ ಫಾಲೋ ಅಪ್ ಮಾಡಿಕೊಂಡು ಹೆಂಗಿದೆ, ಏನು ವಾಪಸ್ ಬರೋದೇನು ಲಕ್ಷಣಗಳಿದೆಯಾ ಅಂತ ನೋಡ್ತಾ ಇರ್ತೀವಿ. 2 years ಆದಮೇಲೆ
ಸ್ವಲ್ಪ ಗ್ಯಾಪ್ ಜಾಸ್ತಿ ಇರ್ತೀವಿ, 6 ತಿಂಗಳಿಗೆ ಒಂದ್ಸತಿ ನೋವು ಅದೆಲ್ಲ ಮಾಡ್ತೀವಿ. ಸೊ ಯಾಕೆ ವಾಪಸ್ ಬಂದ್ಬಿಡುತ್ತೆ ಅಂದರೆ, ಸಪೋಸ್ ನಾವು ಲೋಕಲಿ ಅಡ್ವಾನ್ಸ್ಡ್ ಅಂದರೆ ಸ್ವಲ್ಪ ಜಾಸ್ತಿ ಸ್ಟೇಜಲ್ಲಿ ಲೈಕ್ ಸ್ಟೇಜ್ 3 ನಾವು ನೋಡಿದಂದರೆ ಅಥವಾ ಸ್ಟೇಜ್ 4 ಡಯಾಗ್ನೋಸ್ ಆಗಿದಂದರೆ, ಸೊ ಡಿಸೀಸ್ ಬರ್ಡನು ಜಾಸ್ತಿ ಇರುತ್ತೆ, ಅದು ಕ್ಯೂರ್ ಮಾಡೋಕ್ಕೂ ಸಾಧ್ಯಗಳ ಚಾನ್ಸ್ ಕಡಿಮೆ ಆಗ್ತಾ ಇರುತ್ತೆ. ಸೊ ಆವಾಗ 2 years ತನಕ ಕಂಟ್ರೋಲ್ ಇರಬೇಕು ಅಂತೇನಿರಲ್ಲ, ಟ್ರೀಟ್ಮೆಂಟ್ ಮೇಲೇನೂ ಜಾಸ್ತಿ ಆಗ್ಬೋದು. ಫಸ್ಟ್ 3 months ಅಲ್ಲೇ ಆಗ್ಬೋದು, ಅಥವಾ 6 months ಅಲ್ಲಿನೂ ಆಗ್ಬೋದು, ಅಥವಾ 1 ವರ್ಷಲ್ಲೇ ಆಗ್ಬೋದು. ಅದು ಡಿಸೀಸ್ ಬಯಾಲಜಿ ಅಂತ ಇರ್ತೀವಿ, ಅಂದರೆ ತತ್ವದಲ್ಲಿ ಆ ಕಣ ತತ್ವದಲ್ಲಿ ಎಷ್ಟು ತನಕ ರೆಸ್ಪಾನ್ಸ್ ಅಲ್ಲಿ ಇರುತ್ತೆ, ಯಾವ ಸ್ಟೇಜ್ ಅಲ್ಲಿ ಡಯಾಗ್ನೋಸ್ ಆಗಿದನೋ ಇದೆಲ್ಲ ಡಿಪೆಂಡ್ ಆಗುತ್ತೆ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ನೀವೇ ಹೇಳಿದ್ರಿ ಫಾಲೋ ಅಪ್ಸ್ ಆಗ್ತಿರ್ಬೇಕು ಅಂತ. ಸೊ ಜನರಲಿ ಒಬ್ಬ ಕ್ಯಾನ್ಸರ್ ಪೇಷಂಟು ಎಷ್ಟು ಫ್ರೀಕ್ವೆಂಟ್ ಆಗಿ ಫಾಲೋ ಅಪ್ಸಿಗೆ ಬರ್ತಾ ಇರಬೇಕು, ಅಂಡ್ ಕ್ಯಾನ್ಸರ್ ಫ್ರೀ ಅಂದ ಮೇಲೆ ಎಷ್ಟು ಫ್ರೀಕ್ವೆಂಟ್ ಆಗಿ ಅವ್ರು ಫಾಲೋ ಅಪ್ಗೆ ಬರಬೇಕಾಗುತ್ತೆ? ಸೊ ನಾವು ಫಸ್ಟ್ ಟ್ರೀಟ್ಮೆಂಟ್ ಮುಗಿಸಾದ್ಮೇಲೆ ಫಸ್ಟ್ ಇನಿಷಿಯಲ್ 2 years ಅಲ್ಲಿ 3 ತಿಂಗಳಿಗೆ ಒಂದ್ಸತಿ ನಾವು ಫಾಲೋ ಅಪ್ಗೆ ಕರಿತಾ ಇದ್ವಿ. ಅದಾದ್ಮೇಲೆ 6 monthsಗೆ ಒಂದ್ಸತಿ. ಬಟ್ ಮಧ್ಯದಲ್ಲಿ ಅವ್ರಿಗೇನು ಸಿಂಪ್ಟಮ್ಸ್ ಏನಿದೆ ಅಂದ್ರೆ ಹೊಟ್ಟೆ ಪೇನ್ ಬರ್ತಾ ಇದೆ ಅಂದ್ರೆ, ಅಥವಾ ಇಚ್ಚಿಂಗ್ ಆಗ್ತಾ ಇದೆ, ಅಥವಾ ಜಾಂಡಿಸ್ ಏನು ಹೊಸ ಶುರು ಆಗಿದೆ ಅಂದ್ರೆ, ಲಿವರ್ ಕ್ಯಾನ್ಸರ್ ಹಾಗೆ ಬೇರೆ ಕ್ಯಾನ್ಸರ್ ಅಲ್ಲಿನೂ ಅವ್ರಿಗೇನು ಪೇನ್ ಕನ್ಸಿಸ್ಟೆಂಟ್ ಆಗಿದೆ ಅಂದ್ರೆ ಮಧ್ಯದಲ್ಲಿ ಫಾಲೋ ಅಪ್ ಬರಕ್ಕೆ ಹೇಳ್ತೀವಿ. ಸೊ 2 years ಆದ್ಮೇಲೆ ನೆಕ್ಸ್ಟ್ 3 years 6 monthsಗೆ ಒಂದ್ಸತಿ ಅವ್ರು ಬರೋದು ಎಕ್ಸಾಮಿನ್ ಮಾಡೋದು, ಸಿಂಪ್ಟಮ್ಸ್ ಏನಿದೆಯಾ ಅಂತ ನೋಡಿಕೊಂಡು, ಬ್ಲಡ್ ರಿಪೋರ್ಟ್ಸ್ ನೋಡಿಕೊಂಡು, ಇಮೇಜಿಂಗ್ ಅದೆಲ್ಲ ಮಾಡಿಕೊಂಡು ಆ ನೆಕ್ಸ್ಟ್ 3 years ಫಾಲೋ ಅಪ್ ಮಾಡ್ತೀವಿ. ಅದಾದ್ಮೇಲೆ ವರ್ಷಕ್ಕೆ ಒಂದ್ಸತಿ ಬಂದು ಮೀಟ್ ಮಾಡಕ್ಕೆ ಹೇಳ್ತೀವಿ. ಸೊ ಇನಿಷಿಯಲ್ ಫಸ್ಟ್ 2 years ಆಗಿ ಬಂದ್ಬಿಟ್ಟು ಏನು ರಿಕರೆನ್ಸ್ ಪ್ರಿಡಾಮಿನೆಂಟ್ಲಿ ನೋಡ್ತೀವಿ. ಸೊ ನೆಕ್ಸ್ಟ್ 3 yearsನು ರಿಕರೆನ್ಸ್ಗೂ ಅಥವಾ ಲಾಂಗ್ ಟರ್ಮ್ ಟಾಕ್ಸಿಟಿ ಅಂದರೆ ನಾವು ಕೊಟ್ಟಿದ್ದು ಟ್ರೀಟ್ಮೆಂಟ್ ಇಂದ ಬೇರೆ ಆರ್ಗನ್ಸ್ ಏನು ಎಫೆಕ್ಟ್ ಇಂದ ಆಗಿದೆಯಾ ಅಂತ ನೋಡ್ಕೊಂಡು 5 years ಆದ್ಮೇಲೆ ನೋಡ್ಕೊಂಡು ಪ್ರಿಡಾಮಿನೆಂಟ್ಲಿ ಅಗೇನ್ ಅವರು ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಏನಾಗ್ತಾ ಇದೆಯಾ ಟ್ರೀಟ್ಮೆಂಟ್ ಇದರಿಂದ, ಅಥವಾ ಮುಂಚೆ ಕೊಟ್ಟಿರೋದು ಟ್ರೀಟ್ಮೆಂಟ್ ಇಂದ ಅವ್ರಿಗೇನು ತೊಂದರೆ ಏನಾಗ್ತಿದೆಯಾ ಅಂತ ಪ್ರಿಡಾಮಿನೆಂಟ್ಲಿ ನೋಡ್ತೀವಿ. ಸೊ ಹಾಗೆ ನಾವು ಯೂಶಲಿ ವರ್ಷಗಳಿಗೆ ಒಂದ್ಸತಿ ನೋಡ್ತಾ ಇರ್ತೀವಿ. ಸೊ ಡಾಕ್ಟರ್, ಆ ಒಂದು ಫಾಲೋ ಅಪ್ ಸಂದರ್ಭದಲ್ಲಿ ಮೆಡಿಕೇಶನ್ಸ್ ಕಂಟಿನ್ಯೂ ಆಗ್ತಿರತ್ತಾ ಡಾಕ್ಟರ್? ಕ್ಯಾನ್ಸರ್ ಸ್ಟೇಜ್ 4 ಅಲ್ಲಿ ಡಯಾಗ್ನೋಸ್ ಆಗಿದಂದ್ರೆ ಮೆಡಿಕೇಶನ್ಸ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಅದುವೇ ಅಥವಾ ಓನ್ಲಿ ಒಂದ್ ಜಾಗ ಅಲ್ಲಿ ಲೋಕಲೈಸ್ ಆಗಿರುವಾಗ, ಲೋಕಲಿ ಅಡ್ವಾನ್ಸ್ಡ್ ಆಗಿರ್ತದೆ, ಡೆಫಿನೆಟಿವ್ ಟ್ರೀಟ್ಮೆಂಟ್ ಆದ್ಮೇಲೆ ಯೂಶಲಿ ಏನು ಟ್ರೀಟ್ಮೆಂಟ್ ಇರಲ್ಲ. ಸೊ ಸದ್ಯ ಪ್ರಾಬ್ಲಿ 6 months ಅಥವಾ 1 year ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ಇರುತ್ತೆ. ಅದಾದ್ಮೇಲೆ ನಾವು ಸ್ಟಾಪ್ ಮಾಡ್ತೀವಿ. ಓಕೆ. ಸೊ ಡಾಕ್ಟರ್, ಈಗ ಟ್ರಾನ್ಸ್ಪ್ಲಾಂಟ್ ಯಾರಿಗೆ ಬೇಕಾಗತ್ತೆ, ಯಾರಿಗೆ ಸೆಟ್ ಆಗುತ್ತೆ ಅವ್ರಿಗೆ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ದಟ್ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಏನಾದ್ರೂ ರೆಕರೆನ್ಸ್ ಆಗೋ ಚಾನ್ಸಸ್ ಇರುತ್ತೆ? ಇರುತ್ತೆ. ಬಿಕಾಸ್ ಟ್ರಾನ್ಸ್ಪ್ಲಾಂಟ್ ನಾವು ಮಾಡೋದು ಅವ್ರದ್ದು ಇಟ್ ಈಸ್ ಲೋಕಲಿ ಅಡ್ವಾನ್ಸ್ಡ್ ಅವ್ರಿಗೂ, ಅಥವಾ ಚಿಕ್ಕದಾಗಿ ಬಟ್ ಲಿವರ್ ಫಂಕ್ಷನ್ ಬಿಕಾಸ್ ಆಫ್ ದ ಸಿರೋಸಿಸ್ ಕಡಿಮೆ ಆಗಿರೋದವರೆಗೆ ನಾವು ಟ್ರಾನ್ಸ್ಪ್ಲಾಂಟ್ ಯೂಶಲಿ ಸಜೆಸ್ಟ್ ಮಾಡ್ತೀವಿ. ಬಟ್ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೂ ಬರೋಕ್ಕೂ ಚಾನ್ಸ್ ಇರುತ್ತೆ, ಬಟ್ the chance is less. Yes. But still not completely out of danger. Yes, doctor. So doctor, ಈಗ ನಮ್ಮ ದೇಶದಲ್ಲಿ ಸ್ಪೆಷಲಿ ಯಾವುದೇ ಒಂದು ಸಮಸ್ಯೆ ಇದೆ ಅಂತಂದಾಗ ಅದರ ಅವೇರ್ನೆಸ್ ಒಂದ್ ರೀತಿ ಕಮ್ಮಿ ಅಂತಾನೆ ಹೇಳಬಹುದು. ಈಗ ಸ್ವಲ್ಪ ಸೋಷಿಯಲ್ ಮೀಡಿಯಾ ನೋಡಿ ಜನ ತಿಳ್ಕೊತಾ ಇದ್ದಾರೆ ಹೋಗ್ತಾ. ಈಗ ಲಿವರ್ ಕ್ಯಾನ್ಸರ್ ಅಂದಾಗ ಅದರ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದು, ಅದ್ರ ಬಗ್ಗೆ ಅರಿವಿರೋದು, ಅವೇರ್ನೆಸ್ ಇರೋದು ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ಡಾಕ್ಟರ್? ನಾನು ಹೇಳಿದ ಪ್ರಕಾರ ಲಿವರ್ ಈಸ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಆ್ಯಂಡ್ ಅದನ್ನು ಪ್ರಿವೆಂಟ್ ಮಾಡದಿರೋದು ಕ್ಯಾನ್ಸರ್. ಸೊ ಪ್ರಿವೆಂಟ್ ಮಾಡದೇ ಇರೋದು ಕ್ಯಾನ್ಸರ್ ನಾವು ಒಂದು ರೀತಿಯಲ್ಲಿ ಜೀವನ ಸಾಗಲಿ ಅಥವಾ ವ್ಯಾಕ್ಸಿನೇಷನಲ್ಲಿ ನಾವು ಒಂದು ಕ್ಯಾನ್ಸರ್ ಪ್ರಿವೆಂಟ್ ಮಾಡಬಹುದು ಅಂದರೆ ಇಟ್ ಈಸ್ ಲೈಕ್ ಪ್ರಿವೆಂಟಿಂಗ್ ಲಿಟ್ರಲಿ ಪ್ರೊಲಾಂಗ್ಡ್ ಟ್ರೀಟ್ಮೆಂಟ್. ಇದು ಆವತ್ತು ನಾವು ಲಿವರ್ ಫಂಕ್ಷನ್ ಅದೆಲ್ಲಾನು ನೋಡ್ಕೊಳ್ಳೋದೇ ಬೇಕಾಗಿರಲ್ಲ. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಅವೇರ್ನೆಸ್ ಇದಂದ್ರೆ ನಾವು ಪ್ರಿವೆಂಟ್ ಮಾಡ್ಬೋದು. ಪ್ರಿವೆಂಟ್ ಮಾಡಕ್ ಆಗ್ತಾ ಇದಂದ್ರೆ ನಾವು ಸ್ಕ್ರೀನಿಂಗ್ ಹೋಗ್ತೀನಿ ಎರ್ಲಿ ಡಯಾಗ್ನೋಸ್ ಆಗಿದಂದ್ರೆ ಕ್ಯೂರ್ ಆಗುತ್ತೆ. ಸೊ ಅವೇರ್ನೆಸ್ ಫಸ್ಟ್ ಸ್ಟೆಪ್. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಲಿವರ್ ಕ್ಯಾನ್ಸರ್ ಅನ್ನೋದೇನು, ಯಾರಲ್ಲಿ ಆಗತ್ತೆ, ಯಾಕೆ ಆಗತ್ತೆ, ಅಂಡ್ ಅವೇರ್ನೆಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಪ್ರಿವೆಂಟಿವ್ ಮೆಷರ್ಸ್ ಬಗ್ಗೆ ತಿಳಿಸ್ಕೊಟ್ಟೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಡಿಯರ್ ಡಾಕ್ಟರ್ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.